ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನನಗೆ ಗೊತ್ತಿರುವಂಥ ಕೆಲವೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಿದ್ದೀನಿ. ಒಂದು ಸಾರಿ ಪ್ರೀವಿಯಸ್ ವಿಡಿಯೋವನ್ನು ಚೆಕ್ ಮಾಡಿ. ನಿಮಗೆಲ್ಲ ಟಿಪ್ಸು ನಿಮ್ಗೆ ಯೂಸ್ಫುಲ್ ಆಗಿದೆ, ನಿಮಗೆ ಇಷ್ಟ ಆಗಿದೆ ಅಂದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕನ್ನು ಮಾಡಿ. ಫಸ್ಟ್ ಟಿಪ್ ಏನು ಅಂತ ನೋಡೋ ಮುಂಚೆ ಈ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕ್ರಿಪ್ಟ್ ಮಾಡಬೇಡಿ. ನಿಮ್ಗೆ ಯೂಸ್ಫುಲ್ ಆಗಿದ್ದೆ ಅಂದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕನ್ನು ಮಾಡಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಫಸ್ಟ್ ಟಿಪ್ ಬಂದುಬಿಟ್ಟು, ನಾವು ಈ ರೀತಿ ಆಲೂಗಡ್ಡೆಯನ್ನು ಜಾಸ್ತಿ ತರ್ತಾ ಇರ್ತೀವಲ್ಲ, ಅಲ್ಲಿ ಬೇಗ ಈ ರೀತಿ ಮೊಳಕೆ ಅನ್ನೋದು ಬಂದುಬಿಟ್ಟು ಬೇಗ ಕೊಳ್ತೋಗ್ತಾ ಇರುತ್ತೆ. ಆ ರೀತಿ ಕೊಳ್ತೋಗ್ದಿರ ಇರಬೇಕಂದ್ರೆ ಈ ರೀತಿ ಬೆಳ್ಳುಳ್ಳಿ ಜೊತೆ ನಾವು ಆಲೂಗಡ್ಡೆಯನ್ನು ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಳ್ಳೋದ್ರಿಂದ ಮೊಳಕೆನೂ ಬರೋದಿಲ್ಲ ಮತ್ತು ಬೇಗ ಕೊಳ್ತೋಗ್ದಿರ ಫ್ರೆಶ್ ಆಗಿ ಇರುತ್ತೆ. ಟಿಪ್ ನಂಬರ್ 2, ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ನನಗೆ ಕಾಮೆಂಟ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೆಕೆಂಡ್ ಟಿಪ್ ಏನು ಅಂತ ನೋಡೋಣ. ಫಸ್ಟ್ ಬಂದುಬಿಟ್ಟು ನಾನಿಲ್ಲಿ ಒಂದು ಟಿಶ್ಯೂ ಪೇಪರನ್ನು ತೊಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಅಕ್ಕಿಯನ್ನು ಹಾಕ್ಕೊಂಡು ಈ ರೀತಿ ಕ್ಲೀನಾಗೆ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿ ಒಂದು ರಬ್ಬರ್ ಬ್ಯಾಂಡನ್ನು ಹಾಕಿ, ಈ ರೀತಿ ಟೈಟಾಗಿ ಒಂದು ರಬ್ಬರ್ ಬ್ಯಾಂಡನ್ನು ಹಾಕಿ, ಇದನ್ನು ನಾವು ಎಲ್ಲಿಡಬೇಕಂದ್ರೆ ಉಪ್ಪಲ್ಲಿ ಹಾಕಬೇಕು. ಯಾಕಂದರೆ ಉಪ್ಪಲ್ಲಿ ಒಂದೊಂದು ಟೈಮಲ್ಲಿ ನಮಗೆ ನೀರಿನ ಅಂಶ ಅನ್ನೋದು ಬಿಟ್ಕೊಂಡು ಉಪ್ಪು ಅನ್ನೋದು ತುಂಬಾ ಗಡ್ಡೆಗಳ ಥರ ಕಟ್ಕೊಂಡಿರುತ್ತೆ. ಆ ರೀತಿ ಕಟ್ಕೊಳ್ದಿರ ಇದು ನೀರಿನ ಅಂಶವನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಅದರಿಂದ ನಮಗೆ ಉಪ್ಪು ನೀರಿನ ಅಂಶ ಅನ್ನೋದು ಬರೋದಿಲ್ಲ. ಟಿಪ್ ನಂಬರ್ 3, ನಾನಿಲ್ಲಿ 2 ಬೆಳ್ಳುಳ್ಳಿ ಹೆಸಲನ್ನು ತಗೊಂಡಿದ್ದೀನಿ. ಒಂದು ಇಲ್ಲಿ ಬಿಡಿಸ್ಕೊತಾ ಇದ್ದೀನಿ. ಈ ರೀತಿ ಬಿಡಿಸ್ಕೊಂಡ ನಂತರ ಇದರಲ್ಲಿ ಒಂದು 2ರಿಂದ 3ವರೆಗೂ ಈ ಬೆಳ್ಳುಳ್ಳಿ ಹೆಸಲಿಗೆ ನಾವು ಈ ರೀತಿ ಲವಂಗವನ್ನು ಚುಚ್ಕೋಬೇಕು. ಈ ರೀತಿ ಚುಚ್ಚಿದ ನಂತರ ಇದನ್ನು ಎಲ್ಲಿಡಬೇಕಂದ್ರೆ, ನಮಗೆ ಕಿಚನ್ ರೂಮಲ್ಲಿ ಅಲ್ಲಲ್ಲಿ ಚಿಕ್ಕ ನೊಣಗಳನ್ನೋದು ಕಾಣಿಸ್ತಾ ಇರುತ್ತೆ. ತರಕಾರಿ ಇಟ್ಟಿರ್ತೀವಿ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಆಲೂಗಡ್ಡೆ, ಈ ರೀತಿ ತರಕಾರಿಯನ್ನು ಇಟ್ಟಿರ್ತೀವಲ್ಲ, ಎಲ್ಲೆಲ್ಲಿ ತರಕಾರಿ ಇದೆಯೋ ಅಲ್ಲಲ್ಲಿ ಈ ಬೆಳ್ಳುಳ್ಳಿಯನ್ನು ಇಡೋದ್ರಿಂದ ಆ ಸ್ಮೆಲ್ಗೆ ಚಿಕ್ಕ ನೊಣಗಳನ್ನೋದು ಬರೋದಿಲ್ಲ. ಫ್ರೂಟ್ಸ್ ಹತ್ರ ಕೂಡ ನೀವು ಇಡ್ಬೋದು. ಟಿಪ್ ನಂಬರ್ 4, ನಾನಿಲ್ಲಿ ಒಂದು ಟಿಶ್ಯೂ ಪೇಪರನ್ನು ತಗೊತಾ ಇದ್ದೀನಿ. ಆ ಟಿಶ್ಯೂ ಪೇಪರಲ್ಲಿ ಒಂದು ಅರ್ಧ ಸ್ಪೂನಷ್ಟು ನಾನು ಅರಿಶಿನ ಪುಡಿ ಮತ್ತು ಒಂದು 3ರಿಂದ 4ವರೆಗೂ ಲವಂಗವನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಬಿಟ್ಟು ಈ ರೀತಿ ಕ್ಲೀನಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಇದನ್ನು ನಾವು ಅಕ್ಕಿಯಲ್ಲಿ ಇಡಬೇಕು. ನಾವು ಅಕ್ಕಿಯನ್ನು ಜಾಸ್ತಿ ತರುವಾಗ ಈ ರೀತಿ ಎಷ್ಟೇ ಕ್ಲೀನ್ ಮಾಡಿ ಇಟ್ಕೊಂಡ್ರೂ ಕೂಡ ನಮಗೆ ಹುಳ ಅನ್ನೋದು ಬೀಳ್ತಾನೆ ಇರುತ್ತೆ. ಆ ಹುಳ ಅನ್ನೋದು ಬೀಳ್ದಿರ ಇದು ಅಬ್ಸರ್ವ್ ಮಾಡಿಕೊಳ್ಳುತ್ತೆ, ನಮಗೆ ಹುಳ ಅನ್ನೋದು ಬೀಳೋದಿಲ್ಲ. ಟಿಪ್ ನಂಬರ್ 5, ಮನೆಯಲ್ಲಿ ನಾವು ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಮನೆಯಲ್ಲಿ ಎಷ್ಟು ಜನ ಇದ್ದರೆ ಅಷ್ಟು ಜನನೂ ಈ ರೀತಿ ಒಂದೇ ನೈಲ್ ಕಟರನ್ನು ಬಳಸ್ತಾ ಇರ್ತೀವಿ. ಆ ರೀತಿ ಬಳಸುವಾಗ ಯಾರಿಗಾದ್ರೂ ಒಬ್ಬರಿಗೆ ಫಂಗಸ್ ಇದ್ದರೂ ಕೂಡ ಅದೆಲ್ಲರಿಗೂ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಆ ರೀತಿ ಸ್ಪ್ರೆಡ್ ಆಗದಿರ ಇರಬೇಕು ಅಂದರೆ ಈ ರೀತಿ ವಾರಕ್ಕೊಂದು ಸಾರಿ ನಾವು ಬಿಸಿ ನೀರಲ್ಲಿ, ಅಂದರೆ ಉಗುರು ಬೆಚ್ಚಗೆ ಇರುವಂಥ ಬಿಸಿ ನೀರಲ್ಲಿ ನಾವು ಈ ನೈಲ್ ಕಟ್ರನ್ನು ಹಾಕಿ ಒಂದು ಅರ್ಧ ಗಂಟೆ ಹಾಕಿ ಇಡಬೇಕು. ಈ ರೀತಿ ಹಾಕಿ ಇಡೋದ್ರಿಂದ ನಮಗೆ ಏನಾದರೂ ಫಂಗಸ್ ಇದ್ದರೂ ಕೂಡ ಅದು ನಮಗೆ ಸ್ಪ್ರೆಡ್ ಆಗೋದಿಲ್ಲ. ಈ ರೀತಿ ಫಂಗಸ್ ಇದ್ದರೂ ಇಲ್ಲದಿದ್ದರೂ ವಾರಕ್ಕೊಂದು ಸಾರಿ ಈ ರೀತಿ ನೀರಿನಲ್ಲಿ ಹಾಕಬೇಕು. ಟಿಪ್ ನಂಬರ್ 6, ನಾನಿಲ್ಲಿ ಒಂದು ಹ್ಯಾಂಗರನ್ನು ತಗೊಂಡಿದ್ದೀನಿ. ಆ ಹ್ಯಾಂಗರ್ಗೆ ನಾನು ಹಳೆ ಬಟ್ಟೆ ಇರುತ್ತಲ್ಲ ಅದನ್ನು ನಾನು ಈ ರೀತಿ ಹ್ಯಾಂಗರ್ಗೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಕ್ಲೀನಾಗಿ ಫೋಲ್ಡ್ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ಕೂಡ ಈ ರೀತಿ ಹ್ಯಾಂಗರ್ ಇದ್ದರೆ ಒಂದು ವೇಸ್ಟ್ ಕ್ಲಾತನ್ನು ತಗೊಂಡು ಈ ರೀತಿ ಹ್ಯಾಂಗರ್ಗೆ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡ ನಂತರ ಇಲ್ಲಿ ಸೇಫ್ಟಿ ಪಿನ್ನನ್ನು ಹಾಕಿ ಈ ರೀತಿ ಆ ಸೈಡ್ ಈ ಸೈಡು ಕೂಡ ನಾನು ಸೇಫ್ಟಿ ಪಿನ್ನನ್ನು ಹಾಕ್ಕೊತಾ ಇದ್ದೀನಿ, ಅದು ಬರಬಾರ್ದು ಅಂತ. ಇದನ್ನು ನಾವು ಏನಕ್ಕೆ ಬಳಸಬೇಕು ಅಂದರೆ, ಮಳೆಗಾಲದಲ್ಲಿ ನಮಗೆ ಬೇಗ ಬಟ್ಟೆ ಅನ್ನೋದು ಡ್ರೈ ಆಗೋದಿಲ್ಲ. ಮತ್ತು ಹಾಗೆ ಇಟ್ಟಿದ್ರೆ ಒದ್ದೇ ಇರೋಂಥ ಬಟ್ಟೆನೂ ಹಾಗೆ ಇಟ್ಟರೆ ಸ್ಮೆಲ್ ಅನ್ನೋದು ಕೂಡ ಬರ್ತಾ ಇರುತ್ತೆ. ಆ ರೀತಿ ಸ್ಮೆಲ್ ಬರ್ತೀರ ಬೇಗ ಬಟ್ಟೆ ಡ್ರೈ ಆಗಬೇಕು ಅಂದರೆ ಈ ರೀತಿ ಚಿಕ್ಕ ಕರ್ಚೀಪು ಮತ್ತು ಸಾಕ್ಸು ಇವನ್ನೆಲ್ಲ ನಾವು ಈ ರೀತಿ ಹ್ಯಾಂಗ್ ಮಾಡಿಕೊಂಡು ನಾವು ಆಚೆ ತೆಗೆಲಾಕ್ಕೋಬೋದು. ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಮಗೆ ಬಟ್ಟೆ ಕೂಡ ಬೇಗ ಡ್ರೈ ಆಗುತ್ತೆ ಮತ್ತು ನಮಗೆ ವಾಸನೆ ಕೂಡ ಬರೋದಿಲ್ಲ. ನೀವು ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ. ನೋಡಿದ್ರಲ್ಲ, ನಿಮಗೆ ಟಿಪ್ಸಲ್ಲಿ ಯಾವ ಟಿಪ್ ಯೂಸ್ಫುಲ್ ಆಗುತ್ತೆ ಅಂತ ನನಗೆ ಕಾಮೆಂಟ್ ಮಾಡಿ. ನನ್ನ ಚಾನಲನ್ನು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.